ನಮಸ್ತೆ. ನಾನು ಇವತ್ತು ಮತ್ತೊಮ್ಮೆ ಹೇಳ್ತಿದ್ದೀನಿ ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ. ಹಾಗಾದರೆ ಬನ್ನಿ ತಿಳ್ಕೊಳ್ಳೋಣ. ನೀವು ದಿನಾಲೂ ಗೌರಿ ಕಲ್ಯಾಣ ಏನಾಗ್ತಿದೆ, ಆ ಧಾರಾವಾಹಿಯಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೋಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನು ಈಗಲೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆಗೆ ಗೌರಿ ಮನೆ ಒಳಗಡೆ ಬರೋಕ್ಕಿಂತ ಮುಂಚೆ ನೀವು ಕ್ಷಮೆ ಕೇಳಬೇಕು ಅಂತ ಹೇಳೇ ಬಿಡ್ತಾಳೆ. ಆವಾಗ ವಿವೇಕ್ ಇವಳು ಕೇಳಬೇಕಾ, ಇವಳಿಗೆ ಯಾಕೆ ಕೇಳಬೇಕು ನಾನು ಅಂತ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಾಂದರೆ ಅಮ್ಮ ಕೇಳಬೇಕಾ ಅಂತ ಯೋಚನೆ ಮಾಡ್ತಿರ್ತಾನೆ. ಆವಾಗ ಗೌರಿ, ಇಲ್ಲ, ನಾನು ಹೇಳ್ತಿರೋದು ನನಗಲ್ಲ, ನೀವು ನಿಮ್ಮ ಅಮ್ಮನ ಹತ್ರ ಕ್ಷಮೆ ಕೇಳಬೇಕು. ಯಾವುದೇ ಕಾರಣಕ್ಕೂ ಅಮ್ಮನ ಬಿಟ್ಕೊಡ್ಬಾರ್ದಿತ್ತು. ನೀವು ಅವರ ಹೆತ್ತ ಕರಡು ತುಂಬ ಕ್ಯೂಸ್ ನನಗೆ ಆಗ್ತಾ ಇರುತ್ತೆ, ಅಂದರೆ ಸಂಕಟ ಪಡ್ತಾ ಇರುತ್ತೆ. ನನ್ನ ಮಗ ಕೈ ಜಾರಿ ಹೋಗ್ತಾನೆ ಅಂದ್ಕೊಂಡು ನೀವು ನನ್ನ ತವ್ರ ಮನೆಗೆ ಅವ್ರನ್ನ ಕೇಳಿದಂತೆ ಅವ್ರ ಇಷ್ಟ ಹೇಳ್ದಂತೆ ಕರ್ಕೊಂಡೋಗಿದ್ದು ನಿಮ್ಮ ತಪ್ಪು. ಆದ್ದರಿಂದ ನಿಮ್ಮ ಅಮ್ಮನ ಹತ್ರ ನೀವು ಕ್ಷಮೆ ಕೇಳಲೇಬೇಕು ಅಂತ ಕಂಡೀಷನ್ ಆಗ್ತಾಳೆ. ಆವಾಗ ಎಲ್ಲರೂ ಕೂಡ ಶಾಕ್ ಆಗೋಗ್ತಾರೆ. ಇವಳೇನು ಈ ಥರ ಮಾಡ್ತಿದ್ದಾಳೆ, ಮನೆ ಒಳಗಡೆ ಬಾ ಅಂತ ಅಂದರೆ ಇವಳು ನೋಡಿದ್ರೆ ಈ ಥರ ಮಾತಾಡ್ತಿದ್ದಾಳಲ್ಲ ಅಂತ. ಆವಾಗ ಅಜ್ಜಿ, ಅದೀಗ ಪ್ರಸಂಗಿ ಥರ ಮಾತಾಡಬೇಡ, ನೀನು ತಲೆ ಮೇಲೆ 2 ಕೊಟ್ಟರೆ ನೀನು ಬಿದ್ದೋಗ್ಬಿಡ್ಬೇಕು. ಇದನ್ನೆಲ್ಲ ನೀನು ಹೊಸ್ಲಿಂದ ಹೊರಗಡೆ ಎಲ್ಲ ನಿಂತ್ಕೊಂಡು ಮಾತಾಡೋದು. ಹೊಸ್ಲಿಂದ ಹೊರಗಡೆ ಹೋದರೆ ಕೂಡ ನಮ್ಮನೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ತಿಳ್ಕೊಬೇಕು. ನೀನು ಮನೆ ಒಳಗಡೆ ಬರೋದು ಕಲಿ ನೀನು ಅಂತ ಬೈದೇ ಬಿಡ್ತಾಳೆ. ಆವಾಗ ಎಲ್ಲರೂ ಕೂಡ, ಹೌದಮ್ಮ, ನೀನು ಎಲ್ಲನೂ ಈ ಥರ ನಿಂತ್ಕೊಂಡು ಮಾತಾಡಬೇಡ, ಮನೆ ಒಳಗಡೆ ಬಾ ಫಸ್ಟು ಅಂತ ಹೇಳ್ತಾರೆ. ಅದಕ್ಕೆ ಹೌದು, ನಾನು ಮನೆ ಒಳಗಡೆ ಹೋಗ್ಬಿಟ್ಟು ಆಮೇಲೆ ಮಾತಾಡಬೇಕು ಅಂದ್ಕೊಂಡು ಮನೆ ಒಳಗಡೆ ಬರ್ತಾರೆ. ಎಲ್ಲರಿಗೂ ಕೂಡ ಫುಲ್ಲು ಖುಷಿಯಾಗುತ್ತೆ. ಏನಪ್ಪ ಈ ಥರ ಆಗೋಯ್ತು, ಇವಳು ಮನೆ ಒಳಗಡೆ ಬಂದೇ ಬಿಟ್ಲಲ್ಲ ಅಂತ. ಈ ಕಡೆಗೆ ವಿವೇಕರ ಅಮ್ಮಂಗೆ ಫುಲ್ಲು ಬೇಜಾರಾಗಿ ಮುಖನ ಸಪ್ಕಾಕೊಂಡು ಕೂತ್ಕೊಂಡು ಬಿಡ್ತಾರೆ. ಈ ಕಡೆಗೆ ಅನಿಕೇತ್ ಏನು ಮಾತಾಡ್ದ ಗೌರಿ ಜೊತೆ. ಗೌರಿ ಅಷ್ಟೊಂದು ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದಾಳೆ ಅಂದರೆ ಅನಿಕೇತ್ ಅವನ ಜೊತೆ ಏನೋ ಹೇಳಿರ್ತಾನೆ ಅಂದ್ಕೊಂಡು ಮೋನಿಕಾ ಫುಲ್ಲು ಟೆನ್ಷನ್ ಆಗಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಲ್ಲಿಗೆ ಮೋನಿಕಾ ಅವ್ರ ತಂಗಿ ಬರ್ತಾರೆ. ಬಂದ್ಬಿಟ್ಟು, ಏನು ಈ ಥರ ಮಾತಾಡ್ತಿದ್ದಾರಲ್ಲ, ಇವಳ ಬಗ್ಗೆ ಅಕ್ಕ ಹೇಳಿರೋ ನಿಜ, ಇವಳು ಏನೋ ಅನುಮಾನ ನಡೆಸ್ತಿದ್ದಾಳೆ, ಇವಳ ಬಗ್ಗೆ ನಾನು ಪಿನ್ ಟು ಪಾಯಿಂಟಾಗಿ ತಿಳ್ಕೊಬೇಕು. ಅಕ್ಕ, ನೀನು ಏನು ಯೋಚನೆ ಮಾಡಬೇಡ, ನಾನು ನಿನ್ನ ಬಗ್ಗೆ ಪಿನ್ ಟು ಪಾಯಿಂಟಾಗಿ ತಿಳ್ಕೊತೀನಿ. ಇವತ್ತಿಂದ ನಾನು ನಿನಗೆ CCTV ಅಂತ ಹೇಳ್ತಿರ್ತಾರೆ. ಈ ಕಡೆಗೆ ಎಲ್ಲರೂ ಕೂಡ ಇದೇನಪ್ಪ ಈ ಥರ ಮಾಡ್ತಿದ್ದಾರಲ್ಲ, ಇವ್ರನ್ನ ಬೇರೆ ಹೊರಗಡೆ ಕರ್ಕೊಂಡೇ ಬರ್ಬಿಟ್ರು ಅಂದ್ಕೊಂಡು ಖುಷಿಯಾಗಿರ್ತಾರೆ. ಈ ಕಡೆಗೆ ಗೌರಿ ಕೂಡ ಯೋಚನೆ ಮಾಡ್ತಿರ್ತಾಳೆ, ಈಗ ನಾನು ಸಾಕ್ಷಿ ಸಮೇತ ನಿರೂಪಿಸಬೇಕು ಅಂದರೆ ಅನಿಕ್ಕಿಂತ ನಾನು ಯಾವ ಥರ ತಿಳ್ಕೊಬೇಕು, ಏನು ಮಾಡಬೇಕು. ಅವತ್ತು ನೋಡಿದ್ರೆ ಪಾರ್ಟಿಲಿ ಮೋನಿಕಾ ಆ ಥರ ವೇಷ ಹಾಕ್ಕೊಂಡಿದ್ಲು, ಆವಾಗ ಅನಿಕೇತೆ ಕೂಡ ಸೇವ್ ಮಾಡಿದ್ದು. ಹಾಗಾದರೆ ಅನಿಕೇತೆ ಇರ್ಬೋದಾ ಅಂತ. ನಾನಿಲ್ಲ, ಸಾಕ್ಷಿ ಸಮೇತ ನಿರೂಪಿಸ್ತಂತೆ ನಾನು ಮಾತಾಡಬಾರ್ದು, ಇಲ್ಲಿ ಯಾರು ಕೂಡ ನಂಬಲ್ಲ ಅಂದ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಶ್ಯಾಮ್ ಬರ್ತಾರೆ. ಶ್ಯಾಮ್ ಬಂದುಬಿಟ್ಟು, ಏನು ಮಾತಾಡ್ತಿದ್ದೀರಾ ನೀವು ಅಂತ ಕೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ವಿವೇಕ್ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು, ಅಮ್ಮ ಅಂತ ಕರೀತಾರೆ. ನೀನು ಅಮ್ಮ ಅಂತ ಮಾತಾಡಬೇಡ, ಅಮ್ಮ ಅನ್ನೋ ಪದಕ್ಕೆ ನೀನು ಕಳಂಕ ತಂದಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೆ ಅಮ್ಮ ಆ ಥರ ಅಲ್ಲ ಅಮ್ಮ, ನೀನೇ ಸಂಕಟ ಪಡ್ತಿದ್ಯಲ್ಲ, ನನ್ನ ಬಗ್ಗೆನೂ ಕೂಡ ಯೋಚನೆ ಮಾಡಮ್ಮ ನೀನು ಅಂತ ಹೇಳ್ತಾರೆ. ಏನು ಯೋಚನೆ ಮಾಡೋದು, ನಿನ್ನ ಪಾಡಿಗೆ ನೀನು ನಡ್ಕೊತಾ ಇದೆಯಲ್ಲ, ನಡ್ಕೊ ಅಂದ್ಕೊಂಡು ಹೇಳ್ತಾ ಇರ್ತಾಳೆ. ಅದಕ್ಕೆ ಇಲ್ಲ ಅಮ್ಮ, ಈ ಥರ ಆಗಿದೆ ಅಮ್ಮ, ನಾನು ಅವ್ರ ಮನೆಗೆ ಹೋಗಬೇಕು ಅಂತ ಹೋಗಿಲ್ಲ, ಅಲ್ಲಿ ನನಗೆ ಮೋನಿಕಾ ಸಿಗ್ತಾಳೆ. ಮೋನಿಕಾ ಏನೋ ಕತ್ತರ್ಪಿಕ್ಕಿ ಮಾಡ್ತಿದ್ದಾಳೆ, ಅದೇ ಕೂಡ ಇವ್ರ ಮನೆಯವರೆಲ್ಲ ಆಟ ಆಡಿಸ್ತಿದ್ದಾರೆ, ನಮ್ಮನ್ನ ಮುಖವಾಡ ಹಾಕ್ಕೊಂಡು ಆಟ ಆಡಿಸ್ತಿದ್ದಾರೆ ಕಣಮ್ಮ ಅಂತ ಹೇಳ್ಕೊಂಡು. ಹೌದಮ್ಮ, ನಾನು ಅವ್ರ ಮನೆಗೆ ಹೋದಾಗ ಮೋನಿಕಾ ಬಂದಿದ್ಲು, ಮೋನಿಕಾ ಈ ಥರ ಹೇಳಿದ್ಲು, ಅದಾದಮೇಲೆ ಇವಳು ಈ ಥರ ತೊಗೊಂಡಿದ್ದಾಳೆ ಅಂತ ಡೀಪಾಗಿ ಫುಲ್ಲು ಹೇಳಿಬಿಡ್ತಾಳೆ. ಅದನ್ನು ಶ್ಯಾಮ್ ಕೇಳಿಸ್ಕೊಳ್ತಾನೆ, ಎಲ್ಲರೂ ಇವ್ನು ಮಾತಾಡಿದ್ದು ಅಂತ. ಅದಕ್ಕೆ ಅಮ್ಮ, 1 ತಿಂಗಳು ಟೈಮ್ ತಗೊಂಡಿದ್ದೀನಿ, 1 ತಿಂಗಳು ಟೈಮ್ ಆದಮೇಲೆ ಅವಳ ಪಾಡ್ಗಳು ಹೊಂಟೋಗ್ತಾಳೆ ಅಂತ. ಅದಕ್ಕೆ ಅಮ್ಮ, ಅವಳು ಮಾಡಿರೋದು ಸರಿಯೇ, ಆದರೆ ನೀನು ಮಾಡ್ತಿರೋದು ತಪ್ಪು. ನೀನು ಪ್ರೀತಿ ಅನ್ನೋ ನಾಟಕ ಆಡಿ ಅವಳನ್ನು ಯಾಮಾರಿಸ್ತಿದ್ಯಾ. ಅವಳು ಮುಖವಾಡ ಹಾಕೊಂಡು ನಾಟಕ ಆಡಿದ್ಲು ಅಂತ ನಾವು ಮುಖವಾಡ ಹಾಡ್ಕೊಂಡು ನಾಟಕ ಮಾಡಬಾರ್ದು. ಒಂದು ಹೆಣ್ಣಿನ ಬಾಳಲ್ಲಿ ನೀನು ಆಟ ಆಡಬಾರ್ದು ವಿವೇಕ್ ಅಂತ ಅವರಮ್ಮ ಕೂಡ ಹೇಳ್ತಾಳೆ. ಅದಕ್ಕೆ ವಿವೇಕ್ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆಗೆ ಶ್ಯಾಮ್, ನಾನು ಕೇಳಿಸ್ಕೊಂಡೆ ನಿಮ್ಮಿಬ್ಬರು ಮಧ್ಯೆ ಒಪ್ಪಂದ ಆಗಿರೋದನ್ನ ಅಂತ ಹೋಗ್ಬಿಟ್ಟು ಇವಳನ್ನ ಗೌರಿನ ಕೇಳ್ತಾರೆ. ಅದಕ್ಕೆ ಕೇಳಿಸ್ಕೊಂಡ್ರಾ ಅಂತ ಹೇಳ್ತಾರೆ. ಹೌದು, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ನಿಮಗೆ ಯಾವ ಥರ ಆದರೂ ಬೇಕಾದರೂ ಹೆಲ್ಪ್ ಬೇಕು ಅಂದರೆ ಕೇಳಿ, ನಾನು ಯಾವಾಗಲೂ ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತೀನಿ, ನೀವು ಯಾರ ಮೇಲಾದರೂ ಅನುಮಾನ ಪಟ್ಟಿದ್ರೆ ಹೇಳಿ ಅಂತ ಶ್ಯಾಮ್ ಕೇಳ್ತಾನೆ. ಗೌರಿ, ಯಾವ ಥರ ಹೇಳೋದು, ಇದು ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಹೋಗಬಾರ್ದು, ಈಗಲೇ ಅನಿಕೇತ್ ಹೆಸರು ಹೇಳೋಕ್ಕೆ ಹೋಗಬಾರ್ದು ಅಂತ ಯೋಚನೆ ಮಾಡ್ತಿರ್ತಾಳೆ. ಸರಿ ಬಿಡಿ, ಇದನ್ನು ನಾವಿಬ್ಬರು ಕೂತ್ಕೊಂಡು ಯಾರು ಅಂತ ಕಂಡುಹಿಡಿಯೋಣ, ಅದಕ್ಕಿಂತ ಮುಂಚೆ ನಿಮಗೆ ಒಂದು ಸಿಹಿ ಸುದ್ದಿ ಹೇಳ್ತೀನಿ ಅಂತ ಹೇಳ್ತಾರೆ. ಏನದು ಅಂತ ಕೇಳ್ತಾಳೆ ಗೌರಿ. ನಾಳೆಗೆ ಅಜ್ಜಿದು ತಾತಂದು ಷಷ್ಠಿ ಪೂರ್ತಿ ಇದೆ, ಅಂದರೆ 50ನೇ ವರ್ಷದ
ವಾರ್ಷಿಕ ಮಹೋತ್ಸವ ಇದೆ ಅಂದ್ಕೊಂಡು ಹೇಳ್ತಾರೆ. ಈ ಥರ ಸಪ್ಪಗೆ ಗಂಟಾಕೊಂಡಿರಬೇಡಿ, ಖುಷಿಯಿಂದ ಇರಿ ಅಂತ ಹೇಳ್ತಾರೆ. ಸರಿ ಅಂತ ಒಪ್ಕೊತಾಳೆ. ಈ ಕಡೆಗೆ ಬೆಳಗ್ಗೆ ಅಜ್ಜಿ ತಾತಂಗೋಸ್ಕರ ಕಾಯ್ತಾ ಇರ್ತಾರೆ. ಅವಾಗ ಬಂದೇ ಬಿಡ್ತಾರೆ. ಎಲ್ಲರೂ ವಾರ್ಷಿಕೋತ್ಸವಕ್ಕೆ ವಿಶ್ ಮಾಡ್ತಾರೆ. ಆಗ ಶ್ಯಾಮ್ ಕೂಡ ಒಂದು ಕವನ ಹೇಳ್ತಾನೆ. ಕವನ ಎಲ್ಲ ಆದಮೇಲೆ ಬಿಡಪ್ಪ ಅಂದ್ಕೊಂಡು ಅವನನ್ನು ರೇಗಿಸ್ಕೊಂಡು ಸುಮ್ಮನೆ ಆಗೋಗ್ತಾರೆ. ಈ ಕಡೆಗೆ ಅಜ್ಜಿ ತಾತನ ಒಪ್ಪಿಸ್ತಾ ಇರ್ತಾರೆ. ಇಲ್ಲ, ನೀವು ವಾರ್ಷಿಕೋತ್ಸವನ ನೀವು ಮಾಡ್ಕೊಳ್ಳೇಬೇಕು, ನೀವು ಮಾಡ್ಕೊತೀರಾ ಅಂತ ನಾವು ನಂಬಿದ್ದೀವಿ, ಇದೆಲ್ಲ ನಮ್ಮ ಅಭಿಪ್ರಾಯ ಅಂತ ಹೇಳ್ತಾರೆ. ಅಜ್ಜಿ ಕೂಡ ಸರಿ ಆಯಿತು ಅಂತ ಒಪ್ಕೊತಾರೆ. ತಾತನು ಕೂಡ ಅಜ್ಜಿನೇ ಒಪ್ಕೊಂಡಾದ್ಮೇಲೆ ನಂದೇನಿದೆ, ನಂದು ಒಪ್ಪಿಗೆ, ಗಂಡ ಹೆಂಡ್ತೀರ ಅಂದರೆ ಮಧ್ಯೆ ಈ ಥರ ಇರಲೇಬೇಕಲ್ಲ, ಖುಷಿ ಆನಂದ ಎಲ್ಲ ಇರುತ್ತೆ ಅಂದ್ಕೊಂಡು ಯಾವ ಥರ ಇರಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು ನೀವು, ಅದಕ್ಕೆ ನೀವು ವಾರ್ಷಿಕೋತ್ಸವ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆವಾಗ ಅಜ್ಜಿ ಒಂದು ಕಂಡೀಷನ್ ಹಾಕ್ತಾಳೆ. ಒಂದು ಕಂಡೀಷನ್ ಅಂತ ಹೇಳ್ತಾರೆ. ಏನು ಅಜ್ಜಿ ಅಂತಾರೆ. ನನ್ನ ಮದುವೆ ವಾರ್ಷಿಕವನ ವಿವೇಕ್ ಮತ್ತು ಗೌರಿನೇ ನಡೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ವಿವೇಕ್ ಕೂಡ ಒಪ್ಕೊತಾನೆ ಗೌರಿಗೋಸ್ಕರ. ಗೌರಿ ಕೂಡ ಅಜ್ಜಿ ತಾತನಿಗೆ ಒಪ್ಕೋಬೇಕು ಅಂತ ಕಂಡೀಷನ್ ಕೂಡ ಹಾಕ್ತಾಳೆ. ಸರಿ ಅಂತ ಒಪ್ಕೊತಾರೆ. ನಾಳೆಗೆ ಫುಲ್ಲು ಡೆಕೋರೇಷನ್ ಮಾಡ್ತಿರ್ತಾರೆ. ಅಜ್ಜಿ ತಾತನ ಫೋಟೋ ತೆಗಿತಾ ಇರ್ತಾರೆ. ಈ ಕಡೆಗೆ ವೀಡಿಯೋಸ್ ಮಾಡ್ತಾ ಇರ್ತಾರೆ. ಇವರಿಬ್ಬರು ನೋಡಿದ್ರೆ ಡೆಕೋರೇಷನ್ನ ಇಬ್ಬರೇ ಸೇರ್ಕೊಂಡು ಮಾಡ್ತಾ ಇರ್ತಾರೆ. ಈ ಕಡೆಗೆ ಅನಿಕೇತ್ ನೋಡಿದ್ರೆ ಫುಲ್ಲು ಕನ್ಫ್ಯೂಸ್ ಆಗಿ ಅವಳ ಜೊತೆನೇ, ಇಲ್ಲ ಡಾರ್ಲಿಂಗ್ ನೀನು ಬರಲೇಬೇಕು ಡಾರ್ಲಿಂಗ್, ನನ್ನ ಜೊತೆ ಲಾಂಗ್ ಡ್ರೈವ್ ಬರಬೇಕು, ಇವತ್ತು ಈ ಕಾರ್ಯಕ್ರಮ ಎಲ್ಲ ಮುಗ್ದೋಡಿ ಅಂತ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆಗೆ ಅಜ್ಜ ತಾತನ ರೇಗಿಸ್ಕೊತಾ ಇರ್ತಾರೆ. ಹಾಗೆ ವೀಡಿಯೋ ಕೂಡ ಎಲ್ಲ ಮಾಡ್ತಿರ್ತಾರೆ. ಅವನು ಫೋನಲ್ಲಿ ಮಾತಾಡ್ತಾ ಕೂತಿರ್ತಾನೆ ಅನಿಕೇತು ಕೂಡ. ಈ ಕಡೆಗೆ ಎಲ್ಲರೂ ಕೂಡ ಫುಲ್ಲು ಖುಷಿಯಾಗಿರ್ತಾರೆ. ಈ ಕಡೆಗೆ ಆ ರಜ್ಜ ತಾತನ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ. ಇಲ್ಲ, ಗೌರಿ ಮನೆಯವ್ರನ್ನ ನಾವು ಕರಿಬೇಕಿತ್ತು ಷಷ್ಠಿ ಪೂರ್ತಿಗೆ ಅಂತ ಕೂಡ ಹೇಳ್ತಾರೆ. ಹೌದು, ನಾವು ಕರಿಬೇಕು, ಆದರೆ ಏನು ಮಾಡೋದು, ವಿವೇಕ್ ಅವರಮ್ಮ ಏನಾದ್ರು ತಿಳ್ಕೊಂಡ್ರೆ ಅಂತ ಹೇಳ್ತಾರೆ. ನಿನ್ನ ತಲೆ ಕೆಡಿಸ್ಕೋಬೇಡ, ಅವಳ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ಕೊಂಡು ಈ ಕಡೆಗೆ ಫೋನ್ ಮಾಡಿಬಿಟ್ಟು ಗೌರಿಯವರ ಅಮ್ಮನ್ನ ಕರೀತಾರೆ. ಗೌರಿಯವರ ಅಮ್ಮನೂ ಕೂಡ ಫುಲ್ಲು ಖುಷಿಯಾಗಿ ಹೋಗ್ತಾಳೆ. ಮೋನಿಕಾ ಅಂತೂ ಇನ್ನೂ ಎಕ್ಸೈಟ್ಮೆಂಟ್ ಆಗಿ ಹೋಗ್ತಾಳೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ? ಹಾಗಾದರೆ ಮೋನಿಕಾ ಮತ್ತು ಅನಿಕೇತ್ ಗೌರಿ ಕೈಲಿ ಸಿಗಾಕೊಂತಾರ? ಗೌರಿ ನಿರಪರಾಧಿ ಅಂತ ನಮಗೆ ಅನಿಸುತ್ತಾ? ಗೌರಿನೇ ಗೆಲ್ತಾಳೆ ಅಂತ ಅನಿಸಿದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹೌದು ಅಂತ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ಈ ಚಾನಲ್ನ ನೋಡ್ತಾನೆ ಇರಿ. ಯಾಕಂದರೆ ನಾವು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ನಾವು ಮತ್ತೆ ವಿಡಿಯೋ ಹಾಕಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ.